ಎಲ್ರಿಗೂ ನಮಸ್ಕಾರ. ನಾನು ಈ ಒಂದು ಸೆಷನಲ್ಲಿ ಮತ್ತೊಂದು ಪ್ರಾಬ್ಲಮನ್ನು ಸಾಲ್ವ್ ಮಾಡಲಿಕ್ಕೆ ಹೋಗ್ತಾ ಇದ್ದೇನೆ. ತುಂಬ ಇಂಪಾರ್ಟೆಂಟ್ ಪ್ರಾಬ್ಲಮ್. ಇದೇ ಥರದ ಪ್ರಾಬ್ಲಮ್ಗಳನ್ನು ನಿಮಗೆ ಎಕ್ಸಾಮಿನೇಷನಲ್ಲಿ ಕೇಳ್ತಾರೆ. ಮೊದಲಿಗೆ ನಾನು ಈ ಪ್ರಾಬ್ಲಮನ್ನು ಅನಲೈಸ್ ಮಾಡ್ತೇನೆ, ನೋಡ್ಕೊಳ್ಳಿ. ದ ಫಾಲೋಯಿಂಗ್ ಡೇಟಾ ಈಸ್ ಅವೈಲಬಲ್ ಫ್ರಮ್ ದ ರೆಕಾರ್ಡ್ಸ್ ಆಫ್ ಅ ಕಂಪನಿ. ಯಾವುದೋ ಒಂದು ಕಂಪನಿಯ ರೆಕಾರ್ಡ್ಸಿಂದ ಕೆಳಗಡೆ ಕೊಟ್ಟಿರ್ತಕ್ಕಂಥ ಡೇಟಾ ಕೊಟ್ಟಿದ್ದಾರೆ. ನೋಡೋಣ ಏನೇನು ಡೇಟಾ ಕೊಟ್ಟಿದ್ದಾರೆ ಅಂತ. ಸೇಲ್ಸ್ ಕೊಟ್ಟಿದ್ದಾರೆ 60,000 rupees, ವೇರಿಯಬಲ್ ಕಾಸ್ಟ್ ಕೊಟ್ಟಿದ್ದಾರೆ 30,000 rupees, ಫಿಕ್ಸ್ಡ್ ಕಾಸ್ಟ್ ಕೊಟ್ಟಿದ್ದಾರೆ 15,000 rupees. ಸೊ ಅದಾದ್ಮೇಲೆ ಕ್ಯಾಲ್ಕುಲೇಟ್ ಅಂತಾನೆ. ಏನೇನು ಕ್ಯಾಲ್ಕುಲೇಟ್ ಕೇಳ್ತಾನಪ್ಪ ಅಂತಂದ್ರೆ, ಒಂದು ಪಿ ವಿ ರೇಷಿಯೋ ಕೇಳ್ತಾ ಇದ್ದಾನೆ. ಓಕೆ, ಕ್ಯಾಲ್ಕುಲೇಟ್ ಮಾಡೋಣ. ಬ್ರೇಕ್ ಇವನ್ ಪಾಯಿಂಟ್ ಕೇಳ್ತಾ ಇದ್ದಾನೆ, ಅದನ್ನು ಕ್ಯಾಲ್ಕುಲೇಟ್ ಮಾಡೋಣ. ಮಾರ್ಜಿನ್ ಆಫ್ ಸೇಫ್ಟಿ ಅಟ್ ಪ್ರೆಸೆಂಟ್ ಲೆವೆಲ್ ಅಂತ. ಪ್ರೆಸೆಂಟ್ ಲೆವೆಲ್ ಅಂದ್ರೆ ಅಟ್ ದ ರೇಟ್ ದ ಸೇಲ್ಸ್ ವೆನ್ ದ ಸೇಲ್ಸ್ ಈ 60,000 ಅಂದ್ರೆ ಸೇಲ್ಸ್ 60,000 ಇದ್ದಾಗ ವಾಟ್ ಇಸ್ ದ ಮಾರ್ಜಿನ್ ಆಫ್ ಸೇಫ್ಟಿ ಅಂತಕ್ಕಂಥದ್ದು ಕಂಡುಹಿಡಿಯೋಣ ಈಸಿಯಾಗಿ. ಎರಡನೇ ಕ್ವಶನ್ ಏನಪ್ಪ ಕೇಳ್ತಾನಂದ್ರೆ, ಕ್ಯಾಲ್ಕುಲೇಟ್ ದ ಎಫೆಕ್ಟ್ ಆಫ್ 10% ಇನ್ಕ್ರೀಸ್ ಇನ್ ಸೆಲ್ಲಿಂಗ್ ಪ್ರೈಸ್. ಅಂದ್ರೆ ಸೆಲ್ಲಿಂಗ್ ಪ್ರೈಸ್ 10% ಜಾಸ್ತಿ ಆದಾಗ, 60,000 ಇದೆ, 10% ಜಾಸ್ತಿ ಅಂದ್ರೆ 66,000 ಆದಾಗ ವಾಟ್ ವಿಲ್ ಬಿ ದ ಪಿ ವಿ ರೇಷಿಯೋ, ವಾಟ್ ವಿಲ್ ಬಿ ದ ಬ್ರೇಕ್ ಇವನ್ ಪಾಯಿಂಟ್, ವಾಟ್ ವಿಲ್ ಬಿ ದ ಮಾರ್ಜಿನ್ ಆಫ್ ಸೇಫ್ಟಿ. ದೆನ್ ಥರ್ಡ್ ಒನ್, ಕ್ಯಾಲ್ಕುಲೇಟ್ ದ ಎಫೆಕ್ಟ್ ಆಫ್ 10% ಡಿಕ್ರೀಸ್ ಇನ್ ಸೆಲ್ಲಿಂಗ್ ಪ್ರೈಸ್ ಅಂತಾನೆ. ಅಂದ್ರೆ 10% ಕಡಿಮೆ ಆದಾಗ, 60 ಇದೆ, 10% ಕಡಿಮೆ ಅಂದ್ರೆ 54,000 ಆಗುತ್ತೆ. ಆವಾಗ ವಾಟ್ ವಿಲ್ ಬಿ ದ ಪಿ ವಿ ರೇಷಿಯೋ, ವಾಟ್ ಇಸ್ ದ ಬ್ರೇಕ್ ಇವನ್ ಪಾಯಿಂಟ್, ವಾಟ್ ಇಸ್ ದ ಮಾರ್ಜಿನ್ ಆಫ್ ಸೇಫ್ಟಿ. ಸೊ ಈಗ ನಾನು ಸೊಲ್ಯೂಷನ್ ಮಾಡ್ತಾ ಹೋಗ್ತೇನೆ. ಒಂದನೇದು ಮಾಡೋಣ, ಪ್ರೆಸೆಂಟ್ ಲೆವೆಲ್. ದಿಸ್ ಈಸ್ ಕಾಲ್ಡ್ ಆಸ್ ಪ್ರೆಸೆಂಟ್ ಲೆವೆಲ್. ಅಂದ್ರೆ ಪೆನ್ ಬರ್ಕೋತಾ ಹೋಗಿ, ಸೇಲ್ಸ್ ಈಸ್ 60,000 rupees. ಇಲ್ಲಿ ಒಂದೊಂದನ್ನೇ ಕಂಡುಹಿಡಿಯೋಣ. ಫಸ್ಟ್ ಅವನೇನು ಹೇಳ್ತಾನೆ, ಪ್ರಾಫಿಟ್ ವಾಲ್ಯೂಮ್ ರೇಷಿಯೋ, ಪಿ ವಿ ರೇಷಿಯೋನ ಕಂಡುಹಿಡಿಯೋಣ. ನಿಮ್ಗೆಲ್ರಿಗೂ ಗೊತ್ತು, ಪಿ ವಿ ರೇಷಿಯೋದು ಫಾರ್ಮುಲಾ ಏನಪ್ಪಾ ಅಂತಂದ್ರೆ, ಕಾಂಟ್ರಿಬ್ಯೂಷನ್ ಡಿವೈಡೆಡ್ ಬೈ ಸೇಲ್ಸ್ ಇಂಟು 100. ಹೌದಾ? ಎಲ್ರಿಗೂ ಗೊತ್ತಪ್ಪ. ಪಿ ವಿ ರೇಷಿಯೋ ಫಾರ್ಮುಲಾ ಈಸ್ ಕಾಂಟ್ರಿಬ್ಯೂಷನ್ ಡಿವೈಡೆಡ್ ಬೈ ಸೇಲ್ಸ್ ಇಂಟು 100. ಕಾಂಟ್ರಿಬ್ಯೂಷನ್ ಅಂದ್ರೆ ಏನು ನಮ್ಗೆ ನೋಡಿ, ಸೇಲ್ಸ್ 60,000 ಇದೆ, ವೇರಿಯಬಲ್ ಕಾಸ್ಟ್ 30,000. ಸೊ ಕಾಂಟ್ರಿಬ್ಯೂಷನ್ ಮೀನ್ಸ್ ಸೇಲ್ಸ್ ಮೈನಸ್ ವೇರಿಯಬಲ್ ಕಾಸ್ಟ್ ಈಸ್ ಕಾಲ್ಡ್ ಆಸ್ ಕಾಂಟ್ರಿಬ್ಯೂಷನ್ ಆಗುತ್ತೆ. ಸೊ ಅಲ್ಲಿಗೆ ಸೇಲ್ಸ್ ಎಷ್ಟಿದೆ, 60,000 ಇದೆ, ಮೈನಸ್ ವೇರಿಯಬಲ್ ಕಾಸ್ಟ್ ಎಷ್ಟಿದೆ, 30,000 ಡಿವೈಡೆಡ್ ಬೈ ಮಾಡಿದಾಗ ನಮಗೆ ಕಾಂಟ್ರಿಬ್ಯೂಷನ್ ಸಿಗುತ್ತೆ. ಸೇಲ್ಸ್ ಬಂದು ನಮಗೆ ಗೊತ್ತು 60,000 ಇದೆ, ಡಿವೈಡೆಡ್ ಬೈ ಇಂಟು 100 ಮಾಡೋಣ. ಏನಾಗುತ್ತೆ ನೋಡೋಣ. ಸೊ 60,000ರಲ್ಲಿ 30,000 ಹೋದ್ರೆ ಕಾಂಟ್ರಿಬ್ಯೂಷನ್ ವಿಲ್ ಬಿ 30,000, ದೆನ್ ಸೇಲ್ಸ್ ಈಸ್ 60,000 ಇಂಟು 100 ಮಾಡಿದಾಗ ನಮ್ಗೆ ಎಷ್ಟಪ್ಪ ಬರುತ್ತೆ ಅಂತಂದ್ರೆ 50% ಬರುತ್ತೆ. ಓಕೆ, ಪಿ ವಿ ರೇಷಿಯೋ ವಿಲ್ ಬಿ 50%. ಗೊತ್ತಾಯ್ತಾ ಯಾವ ರೀತಿ ಮಾಡಬೇಕು ಅಂತ? ಕೆಲವೊಂದು ಟೈಮು ಕಾಂಟ್ರಿಬ್ಯೂಷನ್ ಡಿವೈಡೆಡ್ ಬೈ ಸೇಲ್ಸ್ ಏನಪ್ಪಾ ಆಗಿರುತ್ತೆ ಅಂದ್ರೆ, ಕಾಂಟ್ರಿಬ್ಯೂಷನ್ಗೆ ನಮಗೆ ಈ ಇನ್ಫಾರ್ಮೇಶನ್ ಇರೋದಿಲ್ಲ. ಫಿಕ್ಸ್ಡ್ ಕಾಸ್ಟ್ ಮತ್ತೆ ಪ್ರಾಫಿಟ್ ಕೊಟ್ಟಿರ್ತಾನೆ, ಹಾಗೂ ಮಾಡ್ಬೋದು. ಫಿಕ್ಸ್ಡ್ ಕಾಸ್ಟ್ ಮತ್ತೆ ಇದು ಕೊಟ್ಟಿರ್ತಾನೆ, ಏನು ಲಾಸ್, ಹಾಗೂ ಮಾಡ್ಬೋದು. ನಾವು ಕಾಂಟ್ರಿಬ್ಯೂಷನ್ ಅನ್ನ ಕಂಡುಹಿಡಿಬಹುದು. ಕೆಲವೊಂದು ಟೈಮ್ ಹಿಂದಿನ ಪ್ರಾಬ್ಲಮ್ಸ್ ಅಲ್ಲಿ ಏನಪ್ಪಾ ಮಾಡಿದಾನಂದ್ರೆ, ಪ್ರೀವಿಯಸ್ ಇಯರ್ದು ಈ ವರ್ಷದ್ದು ಸೇಲ್ಸ್ ಕೊಟ್ಟಿದ್ದಾನೆ, ಪ್ರಾಫಿಟ್ ಕೊಟ್ಟಿದ್ದಾನೆ. ಆಗ ನಾವು ಯಾವ ಫಾರ್ಮುಲಾ ಯೂಸ್ ಮಾಡ್ತೀವಿ, ಚೇಂಜಸ್ ಇನ್ ಪ್ರಾಫಿಟ್ ಡಿವೈಡೆಡ್ ಬೈ ಚೇಂಜಸ್ ಇನ್ ಸೇಲ್ಸ್ ಮಾಡ್ಕೋತೀವಿ. ಆಗ್ಲೂ ನಮಗೆ ಪಿ ವಿ ರೇಷಿಯೋ ಸಿಗುತ್ತೆ. ನೆಕ್ಸ್ಟ್, ಬ್ರೇಕ್ ಇವನ್ ಪಾಯಿಂಟ್ ಕಂಡುಹಿಡಿಯೋಣ. ರುಪೀಸ್ ಅಲ್ಲಿ ಕಂಡುಹಿಡಿಯೋಣ, ಅವನೇನು ಯೂನಿಟ್ಸ್ ಅಲ್ಲಿ ಕೇಳಿಲ್ಲ. ಬ್ರೇಕ್ ಇವನ್ ಪಾಯಿಂಟ್ ಕಂಡುಹಿಡಿಬೇಕು ಅಂತಂದ್ರೆ ತುಂಬಾ ಈಸಿ. ಹೆಂಗಪ್ಪ ಅಂದ್ರೆ, ಫಾರ್ಮುಲಾ ಫಿಕ್ಸ್ಡ್ ಕಾಸ್ಟ್ ಡಿವೈಡೆಡ್ ಬೈ ಪಿ ವಿ ರೇಷಿಯೋ ಮಾಡಿದಾಗ ನಮಗೆ ಬ್ರೇಕ್ ಇವನ್ ಪಾಯಿಂಟ್ ಸಿಗುತ್ತೆ. ಪಿ ವಿ ರೇಷ್ ಫಿಕ್ಸ್ಡ್ ಕಾಸ್ಟ್ ಡಿವೈಡೆಡ್ ಬೈ ಪಿ ವಿ ರೇಷಿಯೋ ಮಾಡಿದಾಗ ನಮ್ಗೆ ಏನ್ ಸಿಗುತ್ತೆ, ಬ್ರೇಕ್ ಇವನ್ ಪಾಯಿಂಟ್ ಸಿಗುತ್ತೆ. ಸೊ ನಮಗೆ ಗೊತ್ತು ಫಿಕ್ಸ್ಡ್ ಕಾಸ್ಟ್, ಪ್ರಾಬ್ಲಮ್ ಅಲ್ಲಿ ಕೊಟ್ಟಿದ್ದಾನೆ 15,000 rupees ಇಸ್ ದ ಫಿಕ್ಸ್ಡ್ ಕಾಸ್ಟ್. ಪಿ ವಿ ರೇಷಿಯೋ ಗೊತ್ತು ಎಷ್ಟು, 50%. ಸೊ ಇದನ್ನ ಸಿಂಪ್ಲಿಫೈ ಮಾಡಿದಾಗ ಏನಪ್ಪ ಆಗುತ್ತಂದ್ರೆ, 15,000 ಫಿಕ್ಸ್ಡ್ ಕಾಸ್ಟ್ ಡಿವೈಡೆಡ್ ಬೈ 50. ಆ ಪರ್ಸೆಂಟೇಜ್ ಏನಾಗುತ್ತಪ್ಪ ಅಂದ್ರೆ ಇಂಟು ಆಗ್ಬಿಡುತ್ತೆ.
100. ಓಕೆ, ಅದ್ ಮೇಲ್ ಬರುತ್ತೆ ಪರ್ಸೆಂಟೇಜ್ ಅನ್ನ ನಾವು ರಿಮೂವ್ ಮಾಡಿದಾಗ. ಸೊ ಮಾಡಿದ್ರೆ ನಮಗೆ 30,000 rupees ಇಸ್ ದ ಬ್ರೇಕ್ ಇವನ್ ಪಾಯಿಂಟ್. ಬ್ರೇಕ್ ಇವನ್ ಸೇಲ್ಸ್ ಅಂತ ಸಹ ನಾವು ಕರಿತೀವಿ. ಎಷ್ಟು ಬರುತ್ತೆ? 30,000 rupees ಬರುತ್ತೆ. ನೆಕ್ಸ್ಟ್ ನಮಗೆ ಆಕ್ಚುಯಲ್ ಸೇಲ್ಸ್ ಗೊತ್ತಿದೆ, ಬ್ರೇಕ್ ಇವನ್ ಸೇಲ್ಸ್ ಗೊತ್ತಿದೆ. ಮಾರ್ಜಿನ್ ಆಫ್ ಸೇಫ್ಟಿ ಇಸ್ ವೆರಿ ಈಸಿ. ಮಾರ್ಜಿನ್ ಆಫ್ ಸೇಫ್ಟಿ ತುಂಬಾ ಈಸಿ. ಹೇಗಪ್ಪ ಅಂತಂದ್ರೆ, ಸೊ ಆಕ್ಚುಯಲ್ ಸೇಲ್ಸ್ ಮೈನಸ್ ಬಿಇ ಸೇಲ್ಸ್ ಅಂತ ಕರಿತೀವಿ. ಅಥವಾ ಬಿಇಪಿ ಅಂದ್ರೂ ಒಂದೇ, ಬ್ರೇಕ್ ಇವನ್ ಸೇಲ್ಸ್ ಅಂದ್ರೂ ಒಂದೇ, ಎಲ್ಲ ಒಂದೇನಪ್ಪ. ಅದನ್ನ ನೀವು ಕನ್ಫ್ಯೂಸ್ ಮಾಡ್ಕೊಳ್ಳಿಕ್ಕೆ ಹೋಗ್ಬೇಡಿ. ಸೊ ಆಕ್ಚುಯಲ್ ಸೇಲ್ಸ್ ನಮಗೆ ಗೊತ್ತು 60,000 ಇದೆ, ಮೈನಸ್ ಬ್ರೇಕ್ ಇವನ್ ಸೇಲ್ಸ್ ಸಹ ನಮಗೆ ಗೊತ್ತು, ಕಂಡುಹಿಡ್ಕೊಂಡಿದೀವಿ ಬಿ ನಲ್ಲಿ ಎಷ್ಟು 30,000 ಮಾಡಿದಾಗ ನಮ್ಗೆ ಎಷ್ಟು ಬರುತ್ತೆ? 30,000. 30,000 ಇಸ್ ದ ಮಾರ್ಜಿನ್ ಆಫ್ ಸೇಫ್ಟಿ. ಈ ರೀತಿ ನಾವು ಕಂಡುಹಿಡಿಬೇಕಾಗುತ್ತೆ. ಓಕೆ, ಸೊ ಪಿ ವಿ ರೇಷಿಯೋ ಫಾರ್ಮುಲಾ ಕೊಡ್ತೀವಿ, ಬಿಇಪಿ ಫಾರ್ಮುಲಾ, ಮಾರ್ಜಿನ್ ಆಫ್ ಸೇಫ್ಟಿಗೂ ಫಾರ್ಮುಲಾಸ್ ಒಂದು ಕಡೆ ಕೊಟ್ಟಿದ್ದೀನಿ, ಅದನ್ನ ನೀಟಾಗಿ ಬರ್ಕೊಳ್ಳಿ. ಸೊ ಎರಡನೇದು ಏನ್ ಕಂಡುಹಿಡಿಬೇಕು ನೋಡಿ. ವೆನ್ selling price is increased by 10%. ಸೊ ಸೆಲ್ಲಿಂಗ್ ಪ್ರೈಸ್ ಅನ್ನ 10% ನಷ್ಟು ಜಾಸ್ತಿ ಮಾಡಿದಾಗ ಅದನ್ನ ಹೆಂಗ್ ಕಂಡುಹಿಡಿತೀವಿ? ನಮಗೆ ಆಕ್ಚುಯಲ್ ಸೇಲ್ಸ್ ಗೊತ್ತು, ಎಷ್ಟಿದೆ? 60,000. ಆಡ್ 10% ಅನ್ನ ಆಡ್ ಮಾಡಬೇಕು. ಅವನು ಹೇಳಿರೋದು ಅದೇ. ಸೊ 10% ಅಂತಂದ್ರೆ ಎಷ್ಟು? 6,000 ಮಾಡ್ಕೊಂಡಾಗ ನಮಗೆ ಟೋಟಲ್ ಸೇಲ್ಸ್ ಸಿಗುತ್ತೆ. ಎಷ್ಟಾಗುತ್ತೆ? 66,000. 66,000. ಸೊ ಅಂದ್ರೆ ವೆನ್ ಸೇಲ್ಸ್ ಈಸ್ 66,000 ಅಂತ ಅರ್ಥ. ಇದರರ್ಥ ವೆನ್ ಸೇಲ್ಸ್ ಈಸ್ 66,000. 66,000 ಹೆಂಗಪ್ಪ ಬಂತು ಅಂದ್ರೆ ನೋಡಿ, ಇಲ್ಲಿ ಮಾಡಿದ್ದೀರಾ ನೀವು, ಈ ರೀತಿ 66,000 ನಮಗೆ ಬರುತ್ತೆ. ಸೊ ಇಲ್ಲಿ ನಾವು ಮೂರನ್ನು ಮಾಡಬೇಕಾಗುತ್ತೆ. ಒಂದು ಪಿ ವಿ ರೇಷಿಯೋ ಗೊತ್ತು ನಮಗೆ, ಕಾಂಟ್ರಿಬ್ಯೂಷನ್ ಡಿವೈಡೆಡ್ ಬೈ ಸೇಲ್ಸ್ ಇಂಟು 100. ನಾನು ಶಾರ್ಟ್ ಫಾರ್ಮ್ ಅಲ್ಲಿ ಬರಿತಾ ಇದ್ದೀನಿ. ಸಿ ಅಂದ್ರೆ ಕಾಂಟ್ರಿಬ್ಯೂಷನ್, ಎಸ್ ಅಂದ್ರೆ ಸೇಲ್ಸ್ ಇಂಟು 100. ಸೊ ಕಾಂಟ್ರಿಬ್ಯೂಷನ್ ಹೆಂಗ್ ಕಂಡುಹಿಡ್ಕೋತೀವಿ? ಸೇಲ್ಸ್ ಮೈನಸ್ ವೇರಿಯಬಲ್ ಕಾಸ್ಟ್. ನಿಮಗೆ ಹಿಂದೆ ಸೇಲ್ಸ್ 60,000 ತಗೊಂಡಿದೀವಿ, ಬಟ್ ಇಲ್ಲಿ ಎಷ್ಟು ತಗೋಬೇಕು? 66,000 ತಗೋಬೇಕು. ಮೈನಸ್ ವೇರಿಯಬಲ್ ಕಾಸ್ಟ್ ಗೊತ್ತು 30,000, ಅದೇನು ಚೇಂಜ್ ಆಗಿಲ್ಲ, ಎಲ್ಲೂ ಹೇಳಿಲ್ಲ, 30,000 ಇರುತ್ತೆ. 30,000 ಇಂಟು ಡಿವೈಡೆಡ್ ಬೈ ಸೇಲ್ಸ್ 66,000 ಇಂಟು 100 ಆದಾಗ ನಮಗೆ 66ರಲ್ಲಿ 30 ಹೋದ್ರೆ 36,000 ಡಿವೈಡೆಡ್ ಬೈ 66,000 ಇಂಟು 100 ಆಗುತ್ತೆ. ಸೊ ಪಿ ವಿ ರೇಷಿಯೋ ಎಷ್ಟಪ್ಪ ಬರುತ್ತೆ ಅಂತಂದ್ರೆ, ನಮಗೆ ಇದನ್ನ ಮಾಡಿದಾಗ 36,000 ಡಿವೈಡೆಡ್ ಬೈ 66,000 ಇಂಟು 100 ಮಾಡಿದಾಗ ನಮಗೆ 54.5% ಪಿ ವಿ ರೇಷಿಯೋ ಬರುತ್ತೆ. ಓಕೆ, ಅರ್ಥ ಆಯ್ತಲ್ಲ? ಎಲ್ಲ ಸೇಮ್ ಇರುತ್ತೆ, ನಮಗೆ ಇದು ಮಾತ್ರ ಚೇಂಜ್ ಆಗುತ್ತೆ. ಏನು? ಸೇಲ್ಸ್ ಮಾತ್ರ. ಎರಡನೇದು ಸೇಮ್ ಬ್ರೇಕ್ ಇವನ್ ಪಾಯಿಂಟ್ ಮಾಡೋಣ. ರುಪೀಸ್ ಅಲ್ಲಿ ಬ್ರೇಕ್ ಇವನ್ ಪಾಯಿಂಟ್ ಅಥವಾ ಬ್ರೇಕ್ ಇವನ್ ಸೇಲ್ಸ್ ಅಂತ ಸಹ ಕರಿತೀವಿ. ಸೊ ವೆರಿ ಸಿಂಪಲ್, ಫಿಕ್ಸ್ಡ್ ಕಾಸ್ಟ್ ಡಿವೈಡೆಡ್ ಬೈ ಪಿ ವಿ ರೇಷಿಯೋ. ಸೊ ನಮ್ಗೆ ಫಿಕ್ಸ್ಡ್ ಕಾಸ್ಟ್ ಗೊತ್ತು, ಅದೇನು ಚೇಂಜ್ ಆಗಿಲ್ಲ, 15,000 ಇರೋದು 15,000 ಇದೆ, ಡಿವೈಡೆಡ್ ಬೈ ಪಿ ವಿ ರೇಷಿಯೋ ಕಂಡುಹಿಡ್ಕೊಂಡಿದ್ದೀವಿ 54.5%. ಸಿಂಪ್ಲಿಫಿಕೇಶನ್ ಮಾಡಿದಾಗ 15,000 ಡಿವೈಡೆಡ್ ಬೈ 54.5 ಇಂಟು 100 ಆಗುತ್ತೆ. ಸೊ ನೀವು ಅಷ್ಟು ಮಾಡಿದಾಗ ನಮ್ಗೆ ಎಷ್ಟಪ್ಪ ಬರುತ್ತೆ ಅಂತಂದ್ರೆ, ಬ್ರೇಕ್ ಇವನ್ ಪಾಯಿಂಟ್ 27,523 ಬರುತ್ತೆ. 27,523 ಈಸ್ ಬ್ರೇಕ್ ಇವನ್ ಪಾಯಿಂಟ್. ಸೊ ಈ ರೀತಿ ನೀವು ಸಾಲ್ವ್ ಮಾಡ್ಕೋತಾ ಹೋಗ್ಬೇಕು. ನೆಕ್ಸ್ಟ್ ಮಾರ್ಜಿನ್ ಆಫ್ ಸೇಫ್ಟಿ. ಸೊ ಮಾರ್ಜಿನ್ ಆಫ್ ಸೇಫ್ಟಿ ಮಾಡೋಣ. ಮಾರ್ಜಿನ್ ಆಫ್ ಸೇಫ್ಟಿ ಹೇಗೆ? ಇಲ್ಲಿ ನಮಗೆ ಗೊತ್ತು
actual sales minus BE sales. Minus BE sales. ಸೊ ಆಕ್ಚುಯಲ್ ಸೇಲ್ಸ್ ಎಷ್ಟು 66,000. ಇಲ್ಲಿ 66,000 ತಗೋಬೇಕು, ಯಾಕಂದ್ರೆ ಸೇಲ್ಸ್ ಕಂಡಿಟ್ಕೊಂಡಿವಿ 10% ಜಾಸ್ತಿ ಆಗಿದೆ. ಬ್ರೇಕ್ ಇವನ್ ಸೇಲ್ಸ್ 27,523 ಮಾಡಿದಾಗ ನಮಗೆ 38,477 ಬರುತ್ತೆ. ದಿಸ್ ಈಸ್ ಮಾರ್ಜಿನ್ ಆಫ್ ಸೇಫ್ಟಿ. ಆಯ್ತಾ? ನಿಧಾನಕ್ಕೆ ಮಾಡ್ಕೊಳ್ಳಿ, ನಿಧಾನಕ್ಕೆ ಬರ್ಕೊಳ್ಳಿ. ಇದನ್ನ ತುಂಬಾ ಈಸಿ ಇದೆ, ಬರ್ಕೋತಾ ಹೋಗಿ. ಇದಾದ್ಮೇಲೆ ನಾವು 10% ಡಿಕ್ರೀಸ್ ಮಾಡೋಣ, ಯಾವ ರೀತಿ ಮಾಡಬೇಕು ಅಂತ. So third one, when sales selling price is decreased by 10%. ಆಕ್ಚುಯಲ್ ಸೇಲ್ಸ್ ಎಷ್ಟು ನೋಡಿ, ಇಲ್ಲಿ ನೀವು ಕನ್ಫ್ಯೂಸ್ ಆಗ್ಬಿಡ್ತೀರಾ. 60,000ನೇ ಆಕ್ಚುಯಲ್ ಸೇಲ್ಸ್. ಸರ್ ನೋಡಿ, ಇಲ್ಲಿ 66,000 ತಗೊಂಡ್ವಿ ಅಂತ 66,000 ತಗೊಂಡು ಅದರಲ್ಲಿ 10% ಕಡಿಮೆ ಮಾಡ್ಕೋಬಾರ್ದು. ಓಕೆ, ಬೇಸ್ ಏನಿರುತ್ತೋ, ಪ್ರಾಬ್ಲಮ್ ಅಲ್ಲಿ ಏನ್ ಸೇಲ್ಸ್ ಕೊಟ್ಟಿರ್ತಾನೋ ಅದನ್ನೇ ಬೇಸ್ ಆಗಿ ಇಲ್ಲಿ ತಗೋಬೇಕು. ನಾಟ್ 66,000, 66,000 ತಗೊಳ್ಳಿ. ಮೈನಸ್ 10% ಮಾಡಿದಾಗ 10% ಅಂದ್ರೆ 6,000 ಮಾಡಿದಾಗ ನಮಗೆ ಸೇಲ್ಸ್ ಎಷ್ಟು ಬರುತ್ತೆ? 54,000 rupees ಬರುತ್ತೆ. ಸೊ ನೋಡಿ, ಇಲ್ಲಿ ಹಿಂಗಂದ್ರೆ ವೆನ್ ಸೇಲ್ಸ್ ಈಸ್ 54,000. 54,000 ಹೆಂಗ್ ಬಂತಪ್ಪ ಅಂದ್ರೆ ಸೇಲ್ಸ್ ಅಲ್ಲಿ 10% ಲೆಸ್ ಮಾಡ್ಕೊಂಡ್ರೆ ನಮಗೆ 54,000 ಬರುತ್ತೆ. ಸೊ ನಮಗೆ ಫಸ್ಟ್ ಏನ್ ಕಂಡುಹಿಡಿಬೇಕು? ಇಲ್ಲೂ ಸಹ ನಾವು ಪಿ ವಿ ರೇಷಿಯೋ ಕಂಡುಹಿಡಿಬೇಕು. ಪಿ ವಿ ರೇಷಿಯೋಗೆ ಫಾರ್ಮುಲಾ ಏನಪ್ಪಾ ಅಂತಂದ್ರೆ ಕಾಂಟ್ರಿಬ್ಯೂಷನ್ ಡಿವೈಡೆಡ್ ಬೈ ಸೇಲ್ಸ್ ಇಂಟು 100. ಹೌದಾ? ಕಾಂಟ್ರಿಬ್ಯೂಷನ್ ಹೆಂಗ್ ಬರುತ್ತೆ? ಕಾಂಟ್ರಿಬ್ಯೂಷನ್ ಹೇಗೆ ಬರುತ್ತೆ ಅಂದ್ರೆ ಸೇಲ್ಸ್ ಮೈನಸ್ ವೇರಿಯಬಲ್ ಕಾಸ್ಟ್ ಮಾಡ್ಕೊಂಡ್ರೆ ಬರುತ್ತೆ. ಸೊ ಸೇಲ್ಸ್ ಬಂದಿಲ್ಲಿ 54,000 ಮೈನಸ್ ವೇರಿಯಬಲ್ ಕಾಸ್ಟ್ ಗೊತ್ತು 30,000 ಡಿವೈಡೆಡ್ ಬೈ ಸೇಲ್ಸ್ 54,000 ಇಂಟು 100. ಸೊ 54 ಅಲ್ಲಿ 30,000 ಹೋದ್ರೆ 24,000 ಡಿವೈಡೆಡ್ ಬೈ ಸೇಲ್ಸ್. ಟೋಟಲ್ ಸೇಲ್ಸ್ 54,000 ಇಂಟು 100. ಓಕೆ, ಸೊ ಪಿ ವಿ ರೇಷಿಯೋ ಎಷ್ಟಪ್ಪ ಬರುತ್ತೆ ಅಂತಂದ್ರೆ 24,000 ಡಿವೈಡೆಡ್ ಬೈ 54,000 ಇಂಟು 100 ಮಾಡ್ಕೊಳ್ಳಿ. ನಮಗೆ 44.4% ಪಿ ವಿ ರೇಷಿಯೋ ಬರುತ್ತೆ. ಓಕೆ, ದಿಸ್ ಇಸ್ ಪಿ ವಿ ರೇಷಿಯೋ. ಪಿ ನಮ್ಗೇನ್ ಬೇಕು? ಬ್ರೇಕ್ ಇವನ್ ಪಾಯಿಂಟ್ ರುಪೀಸ್ ಅಲ್ಲಿ ಬೇಕು. ರುಪೀಸ್ ಅಲ್ಲಿ ಹೆಂಗಪ್ಪ ಕಂಡುಹಿಡಿತೀವಿ BEP ಇನ್ ರುಪೀಸ್ ಅಲ್ಲಿ ಅಂತಂದ್ರೆ ವೆರಿ ಸಿಂಪಲ್. ಫಿಕ್ಸ್ಡ್ ಕಾಸ್ಟ್ ಡಿವೈಡೆಡ್ ಬೈ ಪಿ ವಿ ರೇಷಿಯೋ. ಸೊ ಫಿಕ್ಸ್ಡ್ ಕಾಸ್ಟ್ ಗೊತ್ತು, ಫಿಕ್ಸ್ಡ್ ಅದು ಎಲ್ಲದಕ್ಕೂ ಸೇಮ್ ಇರುತ್ತೆ. ಫಿಕ್ಸ್ಡ್ ಕಾಸ್ಟ್ ಪ್ರಾಬ್ಲಮ್ ಅಲ್ಲಿ ಕೊಟ್ಟಿರೋದು ನಮಗೆ 15,000 ಡಿವೈಡೆಡ್ ಬೈ ಪಿ ವಿ ರೇಷಿಯೋ ಇಲ್ಲಿ ಕಂಡುಹಿಡ್ಕೊಂಡಿದ್ದೀವಿ 44.4%. ಮಾಡಿದಾಗ ಸಿಂಪ್ಲಿಫಿಕೇಶನ್ ಮಾಡ್ಕೋಬೇಕು. ಫಸ್ಟ್ 15,000 ಡಿವೈಡೆಡ್ ಬೈ 44.4 ಇಂಟು 100. ಸೊ ನಾವು ಇದನ್ನ ಇಷ್ಟು ಮಾಡಿದಾಗ 33,784 ಫಿಗರ್ ಬರುತ್ತೆ. ಇದನ್ನ BEP ಅಂತ ಕರಿತೀವಿ. ನೆಕ್ಸ್ಟ್ ಮೂರನೇದು ಮಾರ್ಜಿನ್ ಆಫ್ ಸೇಫ್ಟಿ ಮಾಡಬೇಕು. ಮಾರ್ಜಿನ್ ಆಫ್ ಸೇಫ್ಟಿ. ಸೊ ಮಾರ್ಜಿನ್ ಆಫ್ ಸೇಫ್ಟಿ ಹೇಗಪ್ಪ ಮಾಡ್ತೀವಿ ಅಂತಂದ್ರೆ ತುಂಬಾ ಸಿಂಪಲ್. ಆಕ್ಚುಯಲ್ ಸೇಲ್ಸ್ ಮೈನಸ್ ಬ್ರೇಕ್ ಇವನ್ ಸೇಲ್ಸ್. ಸೊ ಆಕ್ಚುಯಲ್ ಸೇಲ್ಸ್ ಗೊತ್ತು ನಮಗೆ. ಇವಾಗ ನಾವು ಆಕ್ಚುಯಲ್ ಸೇಲ್ಸ್ ಹೆಚ್ಚು ಮಾಡ್ತಾ ಇರೋದು 54,000 ಮೈನಸ್ ಬ್ರೇಕ್ ಇವನ್ ಸೇಲ್ಸ್ 33,784 ಗೊತ್ತಿರೋದೆ ನಮಗೆ. ಸೊ ಮಾಡಿದಾಗ 20,000
216 rupees will be the margin of safety. ಸೊ ಇಷ್ಟು ತುಂಬ ಸಿಂಪಲ್. ಈ ಥರ ಪ್ರಾಬ್ಲಮ್ಸ್ ಅನ್ನು ನಿಮಗೆ ಯಾವಾಗಲೂ 14 ಮಾರ್ಕ್ಸ್ಗೆ ಕೇಳ್ತಾರೆ. ಸುಮಾರು ಒಂದಷ್ಟು ಎಕ್ಸಾಮ್ಸಲ್ಲಿ ಈ ಪ್ರಾಬ್ಲಮನ್ನು 14 ಮಾರ್ಕ್ಸ್ಗೆ ಕೇಳಿದ್ದಾರೆ. ಇದನ್ನು ನೀವು ಮ್ಯೂಟ್ ಮಾಡಿಕೊಂಡು ಬರ್ಕೊಳ್ಳಿ. ಸೊ ತುಂಬ ತುಂಬಾ ಈಸಿ ಇರುತ್ತೆ ಈ ಪ್ರಾಬ್ಲಮ್ಸು. ಪಿ ವಿ ರೇಷಿಯೋದು ಆರಾಮಾಗಿ ನೀವು 6 ಮಾರ್ಕ್ಸ್ ಕೇಳಿ 14 ಮಾರ್ಕ್ಸ್ ಕೇಳಿ ಯು ಕ್ಯಾನ್ ಈಸಿಲಿ ಮಾಡ್ಬೋದು. ಸೊ ಇಲ್ಲಿಗೆ ಈ ಪ್ರಾಬ್ಲಮನ್ನು ನಾನು ಮುಗಿಸ್ತಾ ಇದ್ದೇನೆ.